ಅಯ್ಯೋ, ಇವಾಗ ಚೆಕ್ ಮಾಡ್ಕೊಂಡಿದ್ದಕ್ಕೆ ಪ್ರೆಗ್ನೆಂಟ್ ಕನ್ಫರ್ಮ್ ಆಗ್ಬಿಟ್ಟೈತೆ. ಪಾಸಿಟಿವ್ ಬಂದ್ಬಿಟ್ಟೈತಲ್ಲ ನನಗೆ. ಏನು ಮಾಡೋದು? ಯಾರಿಗೆ ಹೇಳಿ ಫಸ್ಟು? ನನ್ನ ಹಸ್ಬೆಂಡ್ಗೆ ಹೇಳ್ಬೇಕು. ಹೆಂಗೆ ಹೇಳಿ ಅವರಿಗೆ? ನಮ್ಮ ಹಳ್ಳಿ ಕಡೆ ಆದರೆ ವಾಂತಿ ಮಾಡ್ಕೊಂಡು ಅದು ಇದು ಅಂತ ಮಾಡ್ತಾರೆ. ನಾನು ನೋಡಿದ್ರೆ ನಾನೇ ಚೆಕ್ ಮಾಡ್ಕೊಂಬಿಟ್ಟೆ, ಆಗಿದ್ದೀನೋ ಆಗಿಲ್ವೋ ಪ್ರೆಗ್ನೆಂಟು ಅಂತ. ಸದ್ಯ ಆಗ್ಬಿಟ್ಟಿದ್ದೀನಲ್ಲ. ನಮ್ಮಮ್ಮ ಹೇಳಿತ್ತು ಸರ್ನ ಮಾಡ್ಕೊಬಿಡು ಮಗನ, ಇಲ್ಲಾಂದರೆ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ಹೆಂಗೋ ಸರ್ನ ಮಾಡ್ಕೊಂಡಿದ್ದೀನಿ. ಹೀಗೆ ಹೇಳ್ಬೇಕು. ನಮ್ಮಮ್ಮಂಗೆ ಫೋನ್ ಮಾಡಲಾ? ಬೇಡ, ನನ್ನ ಗಂಡಂಗೆ ಫಸ್ಟ್ ಹೇಳ್ತೀನಿ ಇರು. ರೀ ರೀ ಎಲ್ಲೋದ್ರಪ್ಪ ಇವರು? ರೀ ರೀ ಏನು ಮಾಡ್ತಾ ಇದ್ದೀರಿ ರೀ? ಹಾಂ ಸರ್, 5 ನಿಮಿಷ ಸರ್, ಬಂದುಬಿಡ್ತೀನಿ. 5 ಮಿನಿಟ್ಸ್ ಅಷ್ಟೇ. ಯಾ ಸರ್, ಅರೇಂಜ್ ಮಾಡಿ ನೀವು ಮೀಟಿಂಗ್ಸ್ನ. ಯಾ ಸರ್. ಇಲ್ಲ ಡ್ಯಾಡ್ ಬರಲ್ಲ ಸರ್, ನಾನೇ ನೋಡ್ಕೋತೀನಿ. ಹಾಂ ಸರ್. ಹಾಂ ಓಕೆ ಸರ್ ಆಯಿತು. ಓಕೆ ಸರ್. ಹಾಂ ಹೇಳು ರಚ್ಚು, ಏನು? ರೀ, ನನಗೆ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ರಚ್ಚು, ನಾನು ಈಗಲೇ ತುಂಬ ಬ್ಯುಸಿ, ವರ್ಕು ಪ್ರೆಸರು. ನಿನಗೂ ಗೊತ್ತಲ್ವಾ, ಅಪ್ಪ ಬೇರೆ ಈಗ ವರ್ಕ್ ಮಾಡಲ್ಲ ಅಂತ ಅವ್ರೆ, ನಾನೇ ಮಾಡ್ತಾಯಿದ್ದೀನಿ, ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ನೀನು ಅದರಲ್ಲಿ ಬಂದುಬಿಟ್ಟು ಅದು ಇದು ಅಂತ ಹೇಳ್ತೀಯಲ್ಲ, ಅರ್ಥ ಮಾಡ್ಕೊ ನೀನು. ನಿನ್ಗೆ ಏನು ಬೇಕೋ ಹೇಳು, ಕೆಲಸದವ್ರಿಲ್ವಾ, ಅವ್ರು ತಂದು ಕೊಡ್ತಾರೆ, ಸರಿನಾ? ಹಬ್ಬ, ನೀನು ನಾನೇ ತಂದು ಕೊಡಬೇಕು ಅಂತಂದರೆ ನಾನು ತುಂಬ ಬ್ಯುಸಿ ಇರ್ತೀನಿ. ಅಯ್ಯೋ ರೀ, ಅದಲ್ಲ, ನೀವು ಅರ್ಥ ಮಾಡ್ಕೋಬೇಕು ರೀ ನೀವು. ನಾನಂತೂ ಆದಷ್ಟು ಬೇಗ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಇನ್ನೂ 9 ತಿಂಗಳು ಇದ್ಬಿಟ್ಟು ಬರ್ತೀನಿ. ನಿಂದು ಶುರುವಾಯ್ತಾ ಕತೆ? ನೀನೇನಾದರೂ ಮಾಡ್ಕೊ, ನನಗಂತೂ ಏನು ಹೇಳ್ಬೇಡ. ನಾನಂತೂ ಇವಾಗ ಫುಲ್ಲು ಬ್ಯುಸಿಯಾಗಿದ್ದೀನಿ. ನಮ್ಮ ಬಿಸ್ನೆಸ್ನ ಇನ್ನೂ ಟಾಪಾಗಿ ಬೆಳೆಸ್ಬೇಕು ಅಂತ ಭಾಳ ಆಸೆ ಐತೆ ನನಗಂತೂ. ನಾನು ಟಾಪಲ್ಲಿ ಬೆಳೆಸ್ಬೇಕು, ಅದೇ ನನ್ನ ಮೈಂಡಲ್ಲಿರೋದು, ಸರಿನಾ? ಈಗ ನಾನು ಹೋಗ್ತಾ ಇದ್ದೀನಿ. ರೀ ರೀ ಛೇ, 5 ನಿಮಿಷನೂ ಫ್ರೀ ಇರಲ್ವಲ್ಲ ಇವರು. ಏನಾದರೂ ಹೇಳೋಣ ಅಂತಂದರೆ ಓಡೋಗ್ತಾರೆ ಸುಮ್ಮನೆ. ಇವ್ರುಗಳಕ್ಕಿನ ಅತ್ತೆಗೆ ಹೋಗಿ ಹೇಳ. ಹೊರಟೇನಪ್ಪ ಆಫೀಸ್ಗೆ? ಹ್ಞೂ ಅಮ್ಮ, ಹೊರಟೆ. ಎಲ್ಲೋ ನೀನು ಹೆಂಡ್ತಿ ಕೆಳಗಡೆ ಇಳಿದು ಬರಲಿಲ್ವಲ್ಲೋ? ಅಬ್ಬಾ, ನಾನು ತಿಂಡಿಗೆ ಬಾ ಅಂತ ಕರಿಯೋಣ ಅಂತ ಹೋಗ್ತಾ ಇದ್ದೆ. ಯಾಕೆ, ಏನಾಯ್ತು? ತಿಂಡಿಗೆ ಬಂದಿಲ್ವಲ್ಲ? ಅವಳಿಗಂಗೆ ಅವಾಗ ಒಂದು ಸ್ವಲ್ಪ ಹಾಫ್ ಮೆಂಟಲ್ ಥರ ಆಡ್ತಿರ್ತಾಳೆ. ಮಾಡೋಕ್ಕಿನ್ನೇನು ಕೆಲಸ ಇರಲ್ವಲ್ಲ ಮನೇಲಿ, ಅದಕ್ಕೆ ಇನ್ನೇನು ಮಾಡ್ತಾಳೆ, ಅಲ್ಪ ಸ್ವಲ್ಪ ಲೂಸ್ ಥರ ಆಡಬೇಕಲ್ಲ, ಆಡ್ತಾ ಅವಳು ಅಷ್ಟೇನೆ. ಯಾಕೋ ಹಂಗಂತೀಯಾ? ಇನ್ನೇನಮ್ಮ, ಸುಮ್ಮನೆ ನಿಮ್ಮ ಹತ್ರ ಏನೋ ಹೇಳ್ಬೇಕು, ಮಾವಿನಕಾಯಿ ತಿನ್ಬೇಕು ಅಂತ ಅನ್ನಿಸ್ತೈತೆ. ನಾನು ತವ್ರ ಮನೆಗೆ ಹೋಗಿ ಇನ್ನೂ 8-9 ತಿಂಗಳು ಅಲ್ಲೇ ಇರ್ತೀನಿ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಏನೋ ಹೇಳ್ತಾ ಇದ್ಲು. ನಾನು ಅದಕ್ಕೆ ಅಯ್ಯೋ ನೀನು ಏನಾದರೂ ಮಾಡ್ಕೊಳಮ್ಮ ಅಂತ ಬಂದೆ. ಏನೋ ಹೇಳ್ತಾ ಇದೀಯಾ ನಿಜವಾಗೂನ? ಅಯ್ಯೋ ಅಯ್ಯೋ ಅಯ್ಯೋ, ಇರು, ನಾನು ಈಗಲೇ ಹೋಗ್ಬಿಟ್ಟು ನನ್ನ ಸೊಸೆನ ಮಾತಾಡಿಸ್ಕೊಂಡು ಬರ್ತೀನಿ. ಅಲ್ಲಮ್ಮ, ಅವಳು ಹಿಂಗೆ ಹೇಳೋದಕ್ಕೆ ನೀನು ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದೆಯಾ? ಲೂಸ್ ಥರ ಆಡ್ತಾವಳೆ ಅವಳು. ಪೆದ್ದ, ಅದಕ್ಕೆ ನೀನು ದೊಡ್ಡ ಪೆದ್ದ ಅನ್ನೋದು. ಮಾವಿನಕಾಯಿ ತಿನ್ಬೇಕು ಅಂತ ಅನ್ನಿಸ್ತೈತೆ, ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳಿದ್ರೆ ನೀನ್ ಹೆಂಡ್ತಿ ಪ್ರೆಗ್ನೆಂಟ್ ಕಣೋ. ನೀನು ಅಪ್ಪ ಆಗ್ತಾ ಇದೀಯಾ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಅಂತ ಅರ್ಥ. ಹೌದಾ ಅಮ್ಮ? ಅಯ್ಯೋ, ನನಗೆ ತಲೆಗೆ ಓಡ್ಲೇ ಇಲ್ಲ. ನನಗೆ ಡೈರೆಕ್ಟಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ, ಇನ್ನು ಇಂಡೈರೆಕ್ಟಾಗಿ ಹೇಳಿದ್ರೆ ನಂಗೆ ಅರ್ಥ ಆಗ್ಬಿಡುತ್ತಾ? ಅಯ್ಯೋ ಇರು, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ನೀನು ಇಲ್ಲಿಗೆ ಬಂದ? ಸಾರಿ ರಚ್ಚು, ನಿಜ ನನಗೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ನನಗೇನೋ ಅರ್ಥನೇ ಆಗಲಿಲ್ಲ. ನನಗೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ನಿಜ ನಾನು ಹೇಳ್ತಿರೋದು. ಹಬ್ಬ, ಅಂತೂ ಇಂತೂ ನನಗಂತೂ ಮೊಮ್ಮಗುನ ಕೊಡ್ತಾ ಇದೆಯಾ ನೀನಂತೂ. ದೇವರಾಗೆಲ್ಲ ಅರ್ಕೆ ಹೊತ್ಬಿಟ್ಟಿದ್ದೆ. ಹೆಂಗೋ ಇಬ್ರದ್ದು ಸಂಸಾರ ಸರಿ ಹೋಗ್ಬಿಟ್ಟು ಹೆಂಗೋ ಆದಷ್ಟು ಬೇಗನೆ ಹೆಂಗೋ ನಮ್ಮ ಮನೆಗಂತೂ ತೊಟ್ಲು ತೂಗಂಗೆ ಮಾಡಪ್ಪ ಅಂತ ದೇವ್ರ ಹತ್ರ ಎಲ್ಲ ಬೇಡ್ಕೊತಾ ಇದ್ದೆ. ಹೆಂಗೋ ನೀವಿಬ್ರು ಬ್ಯುಸಿ ಇರ್ತೀರಾ, ನಾವಂತೂ ಮನೆಗೆ ಏನು ಮಾಡೋಣ, ನಾನು ನಿಮ್ಮ ಮಾವ ಮಗು ನಡೆಸ್ಕೊಂಡನ ಇರೋಣ ಅಂತ ಎಷ್ಟೋ ಆಸೆಗಿದ್ದೆ. ಕೊನೆಗೂ ನಮ್ಮ ಆಸೆ ಈಡೇರ್ಬಿಡ್ತಲ್ಲ, ಅಷ್ಟೇ ಸಾಕು. ಹಬ್ಬ, ಎಂಥ ಸಿಹಿ ಸುದ್ದಿ ಕೊಟ್ಬಿಟ್ಟೆ ರಚ್ಚು ನೀನು. ನಿನ್ನ ಮೇಲೆ ಏನು ಬೇಕು ಕೇಳು, ಎಲ್ಲ ಕೊಡಿಸ್ತೀನಿ, ಎಲ್ಲ ಮಾಡ್ತೀನಿ. ನೀನು ಮನೆಗಿರೋ, ಆರಾಮಾಗಿರೋ, ಆರೋಗ್ಯ ನೋಡ್ಕ. ಈಗಲೇ ಡಾಕ್ಟರ್ ನನ್ನ ಮನೆಗೆ ಕರೆಸ್ತೀನಿ, ಓಕೆನಾ? ನೀನೇನು ಹಾಸ್ಪಿಟಲ್ಗೆ ಹೋಗೋದು ಬೇಡ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರೇ ಕಣಮ್ಮ. ನಮ್ಮ ಫ್ಯಾಮಿಲಿ ಡಾಕ್ಟರ್ನೇನೆ ಅಪಾಯಿಂಟ್ ಮಾಡ್ತೀನಿ. ಅವ್ರು ಪರ್ಮನೆಂಟಾಗಿ ಬಂದು ಇಲ್ಲೇ ಚೆಕಪ್ ಮಾಡಿಸ್ಕೊತಾರೆ, ಇಲ್ಲೇ ಚೆಕಪ್ ಎಲ್ಲ ಮಾಡಿ ಏನು ನೋಡ್ತಾರೆ. ಸ್ಕ್ಯಾನಿಂಗ್ ಮಾತ್ರ ನಾವು ಹೊರಗಡೆ ಹೋಗ್ಬೇಕಷ್ಟೇನೆ. ನಾನೇ ಇನ್ಮೇಲೆ ಮುಂದೆ ನಿಂತ್ಕೊಂಡು ಎಲ್ಲನೂ ನೋಡ್ಕೊತೀನಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಇಂಥ ಅತ್ತೆ ಗಂಡ ಇವ್ರನ್ನೆಲ್ಲ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅತ್ತೆ, ನಾನಂತೂ. ನನಗಂತೂ ಒಂಥರ ಖುಷಿ ಆಗ್ತೈತೆ. ಸರಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಏನು ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಡ್ಯಾಡಿ ಸ್ವೀಟ್ ನ್ಯೂಸ್ ಡ್ಯಾಡಿ, ನಾನು ಡ್ಯಾಡಿ ಆಗತೀನಿ ಡ್ಯಾಡಿ. ಅಯ್ಯೋ, ನಿಜ ಹೇಳ್ತಾ ಇದೀಯಾ? ನಾನ್ ತಾತ ಆಗ್ತಾ ಇದ್ದೀನಾ? ಹ್ಞೂನ್ರಿ, ನೀವು ತಾತ, ನನ್ನ ಅಜ್ಜಿ ಫಿಕ್ಸು. ಹಬ್ಬ ದೇವ್ರೇ, ಹಬ್ಬ, ಕೊನೆಗೋ ದೇವ್ರು ಕಂಡುಬಿಟ್ಬಿಟ್ಟಲ್ಲ. ಅಮ್ಮ ಸೊಸೆ, ಏನೋ ನೀನ್ ಬಂದ್ಮೇಲೆ ಏನೋ ಎಲ್ಲ ಒಳ್ಳೇದಾಯ್ತು. ಇನ್ನು ಮುಂದೆ ಎಲ್ಲ ಒಳ್ಳೇದಾಗ್ತತೆ. ಇನ್ನು ನಮ್ಮ ಮನೆ ನಂದಾದೀಪ ಬೇರೆ ಹುಡ್ತೈತೆ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ ನನ್ಗಂತೂ. ಏಯ್, ನಮ್ಮ ಆಫೀಸ್ ಸ್ಟಾಫ್ಗೆಲ್ಲನೂ ಸ್ವೀಟ್ ಹಂಚ್ಬಿಡು.
ರೀ ನಿಮ್ಗೆ ತಲೆ ಇಲ್ವಾ? ಇನ್ನು ಈಗ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರೋದು. 5-6 ತಿಂಗಳು ತನಕನೂ ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡ. ಕಣ್ಣಾಗ್ಬಿಟ್ಟು ದೃಷ್ಟಿ ಆಗ್ತೈತೆ. ನಿಮ್ಗೇನು ಅಷ್ಟು ಗೊತ್ತಾಗಲ್ವಾ? ಈಗಲೇ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸದ್ಯಕ್ಕೇನು ಹೇಳೋದು ಬೇಡ. ಒಂದು 5-6 ತಿಂಗಳು ಆದಮೇಲೆ ಹೇಳಿ ಸ್ವೀಟ್ ಅನ್ಸಿದ್ರೆ ಆಯಿತು. ಇವಾಗೆ ಅನ್ಸ್ತಾರಂತ ಹಚ್ತಾರೆ. ಸುಮ್ಮನೆ ಇರ್ರಿ ನೀವು. ಅಮ್ಮ ಏನಾಗ್ತೈತೆ? ಕಣ್ಣು ಆಗ್ತೈತೆ, ನಿಂಗೆ ಗೊತ್ತಾಗಲ್ಲ. 1.5 ತಿಂಗಳು 2 ತಿಂಗಳು ಅಂದಮೇಲೆ ಮತ್ತೆ ಏನು ಬೇಕಾದ್ರೂ ಆಗ್ಬೋದು. ಜಾಸ್ತಿ ಖುಷಿನೂ ಕೊಡಕ್ಕೆ ಹೋಗ್ಬಾರ್ದು. ಈಗಿನ ಕಾಲದಾಗ ಗೊತ್ತಿಲ್ಲ ನಿನಗೆ ಇನ್ನೂ. ನೀನು ಸುಮ್ಮನೆ ಇರು. ಸರಿ ಆಯ್ತು ಹೇಳು. 5-6 ತಿಂಗಳು ಆದ್ಮೇಲೆ ಹಿಟ್ ಮಾಡಿದ್ರೆ ಆಯ್ತು. ಹಾಂ ಸರಿ ಆಯಿತು ರೀ. ನಮ್ಮ ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ವಿಷಯ ಹೇಳ್ಬಿಟ್ಟು ಕರೆಸ್ರಿ ಇಲ್ಲಿಗೇನೆ. ಇನ್ನೊಂದು ಸೊಸೆ ಹೋಗೋದೇನು, ಬೇಕಾದ್ರೆ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಆಯಿತು. ಇವಾಗ ಪಾಪ ಅವಳಿಗೂ ಸುಸ್ತಾಗಿರುತ್ತಲ್ವಾ, ನೀವೇನೇ ಫೋನ್ ಮಾಡಿ ಕರೆಸಿ. ಸರಿ ನಾನು ಈಗಲೇ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಅಮ್ಮ ಇವತ್ತು ನನ್ನ ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಲೋ ಏನು ಮಗು ಏನು ಇವತ್ತೇ ಬಂದ್ಬಿಡುತ್ತಾ? ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ಆಫೀಸ್ಗೆ ಹೋಗಿ ನೀನು. ಏನು ಮಗು ಬರೋಕ್ಕೆ ಇನ್ನೂ ಏನೋ ಒಂದು 7-8 ತಿಂಗಳು ಬೇಕು. ಈಗ ಸದ್ಯಕ್ಕೆ ನೀನು ಹೋಗು, ಕೆಲಸ ನೋಡ್ಕೊ ಹೋಗು. ಅಮ್ಮ ಅದು ಹಂಗಲ್ಲ, ಅದೇನೋ ಒಂಥರ ಖುಷಿ ಆಗ್ತೈತೆ ರೀ. ಸಂಜೆ ಬಂದಲ್ಲೂ ನಾನು ಹಿಂಗೆ ಇರ್ತೀನಿ, ಹೋಗಿ. ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ. ಆಫೀಸು ಮೀಟಿಂಗು ಅರ್ಜೆಂಟು ಅಂತ ಹೇಳ್ತಾ ಇದ್ರಿ, ಈಗ ನೋಡ್ರೆ ಹಂಗೆ ಸ್ಟ್ರಕ್ ಆಗೋಗ್ಬಿಟ್ಟಿದ್ದೀರಾ. ನೀವು ಹೋಗಿ, ನಾನು ಹಾಸ್ಪಿಟಲ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಎಲ್ಲ ಇದು ಮಾಡ್ಕೋತೀನಿ. ಇವತ್ತೆಲ್ಲ ಅದೇ ಆಗುತ್ತೆ. ಸರಿ ಆಯ್ತು ಅಮ್ಮ, ನಾನು ಹೆಂಡ್ತೀನಿ ಹುಷಾರು. ಹ್ಞೂ ಬಿಡಪ್ಪ, ಇಷ್ಟು ದಿನ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ, ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತೀವಿ. ಸೊಸೆ ನಡಿಯಮ್ಮ, ನಡಿ ರೂಮಿಗೆ ನಡಿ. ಇನ್ಮೇಲೆ ಕೆಳಗಡೆ ರೂಮಾಗೇನೆ ಮಲ್ಕೋ, ಮೇಲ್ಗಡೆಗೆಲ್ಲ ಹೋಗ್ಬೇಡ. ಮೆಟ್ಲೆಲ್ಲ ಹತ್ತಿ ಇಳಿಬಾರ್ದಲ್ವಾ. ನೀನು ಕೆಳಗಡೆ ರೂಮ್ ಐತಲ್ಲ, ಅಲ್ಲೇ ಶಿಫ್ಟ್ ಮಾಡಿಬಿಡಿಸ್ತೀನಿ. ನಿನ್ನ ಕೆಲಸದವ್ರಿಗೆಲ್ಲ ಹೇಳಿ ನಿನ್ನ ಬಟ್ಟೆ ನಿನ್ನ ಐಟಮ್ಸ್ ಎಲ್ಲ ಕೆಳಗಡೆ ಇಕ್ಕಿಸ್ತೀನಿ. ಕೆಳಗಡೆನೇ ಇರು, ಸರಿನಾ? ಸರಿ ಅತ್ತೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೆ. ಸರಿ ಹೋಗು ರೂಮ್ಗೆ. ನನ್ನ ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ತಿಳ್ಕೊಂಡು ಬರ್ತೀನಿ. ಸರಿ ಅತ್ತೆ, ಏನಾದರೂ ಬೇಕಾದರೆ ಫೋನ್ ಮಾಡು, ಸರಿನಾ? ತಂದು ಕೊಡ್ತೀನಿ. ಸರಿ ಅತ್ತೆ. ಹಲೋ, ಹೇಳು ಮಗಳೇ, ಏನು ಮಾಡ್ತಿದ್ಯಮ್ಮ? ಏನೇ ಮಾಡಲಿ, ಹೊಲ್ತಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಇನ್ನೇನು ತಾನೇ ಮಾಡೋಕ್ಕಾಯ್ತದ? ನಾನು ನಮ್ಮದೇ ನಿಮ್ಮಂಗೆ ಆರಾಮಾಗಿರೋದೆ, ಹೋಯ್ತಿರ್ಬೇಕು ಬತ್ತಿರಬೇಕು. ಹೌದೇ? ಅಮ್ಮ ಏನೋ ಹೇಳ್ಬೇಕು ಅಂತ ಮಾಡಿದೆ ಫೋನು. ಅಮ್ಮ ನೀನು ಫೋನ್ ಮಾಡಿದ್ರೆ ಭಯವಾಯ್ತದೆ. ಅದೆಲ್ಲ ನೆಟ್ಟಗಿದ್ದೀರ ತಾನೇ? ಏನು ಜಗಳ ಪಗಳ ಏನು ಮಾಡ್ಕೊಂಡಿಲ್ಲ ತಾನೇ? ಅಯ್ಯೋ ನಿನ್ನ ಎಂಥದ್ದು ಇಲ್ಲ ಕಣಮ್ಮ, ಜಗಳ ಪಗಳ ಏನೋ ಖುಷಿ ವಿಚಾರ ಹೇಳೋಣ ಅಂತ ಫೋನ್ ಮಾಡಿದ್ರೆ ನೀನು ನೋಡಿ ಹೆಂಗೆ ಕೇಳ್ತೀಯ? ಖುಷಿ ವಿಚಾರನಾ? ಏನೇ ಅದು ಖುಷಿ ವಿಚಾರ? ಹೇಳೇ ಅಮ್ಮ. ನೀನು ಅಜ್ಜಿ ಆಗ್ತಾ ಇದೀಯಾ? ಏನು ನಿಜ ಹೇಳ್ತಾ ಇದೀಯೇನೆ? ಸುಳ್ಳು ಹೇಳಕ್ಕೆ ನನಗೇನು ಲೂಸಾ? ನಿಜನೇ ಹೇಳ್ತಾ ಇದ್ದೀನಿ ಅಮ್ಮ. ಇವತ್ತು ಪೀರಿಯಡ್ಸ್ ಮಿಸ್ ಆಗಿಬಿಟ್ಟಿತ್ತಲ್ಲ, ನಾನೇನೇ ಇತ್ತಂದ್ಬಿಟ್ಟು ಚೆಕ್ ಮಾಡ್ಕೊಂಡೆ ಮನೆಗೆ. ಪಾಸಿಟಿವ್ ಬಂತು ಕಣಮ್ಮ. ಅತ್ತೆ ಮಾವ ನನ್ನ ಗಂಡ ಎಲ್ರಿಗೂ ಹೇಳ್ದೆ. ಎಲ್ಲರೂ ಎಷ್ಟು ಖುಷಿ ಪಡ್ತಾವ್ರೆ ಅಂದರೆ ಅಷ್ಟು ಖುಷಿ ಪಡ್ತಾವ್ರಮ್ಮ. ಮನೆಗೇನೆ ಡಾಕ್ಟರ್ನ ಕರ್ಸೋಕ್ಕೆ ಹೇಳಿದ್ರು ಅತ್ತೆ. ಈಗ ಮನೆಗೇನೆ ಡಾಕ್ಟ್ರು ಬರ್ತಾರೆ. ಅತ್ತೆ ನೀನು ಹೋಗಿ ರೂಮಾಗಿ ಕೂತ್ಕೊಂಡು ರೆಸ್ಟ್ ಮಾಡು. ನೀನು ಏನಾರ ಬೇಕಾದರೆ ಫೋನ್ ಮಾಡು. ಈಚೆ ಕಡೆಗೇನು ಬರಬೇಡ, ಕೆಳಗಡೆ ರೂಮಾಗೇನೆ ಇದ್ಬಿಡು, ಮೇಲ್ಗಡೆಗೇನು ಹೋಗ್ಬೇಡಮ್ಮ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅಮ್ಮ. ನನಗಂತೂ ಬಹಳ ಖುಷಿ ಆಗ್ತಾಯ್ತಮ್ಮ. ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತವ್ರು ಗೊತ್ತೇನಮ್ಮ, ನನ್ನ ಎಷ್ಟು ಪ್ರೀತಿ ಮಾಡ್ತಾವ್ರು ಗೊತ್ತೇನಮ್ಮ. ನಾನು ದುರಂಕಾರ ಮಾಡ್ಬೇಕಾರೆ ನಿಜವಾಗೂ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಅಂತ. ಹೀಗೆ ಎಷ್ಟು ಪ್ರೀತಿ ತೋರಿಸ್ತವ್ರು ಗೊತ್ತಾ ಅಮ್ಮ. ಅಮ್ಮ ನೀನು ಬಾಮ, ನನಗೆ ನೀನು ನೋಡಬೇಕು ಅಂತ ಅನ್ನಿಸ್ತೈತೆ. ಆವತ್ತೇ ಬರ್ತೀನಿ ಅಂತ ಬರಲೇ ಇಲ್ಲ ನೀನು ಬಾಮ. ಅಯ್ಯೋ ನಿನ್ನ ಎಂಥ ಖುಷಿಯಾದ ವಿಚಾರ ಹೇಳಿದ್ಯಾ? ಇಂಥ ಖುಷಿಯಾದ ವಿಚಾರ ಹೇಳಿದ ಮೇಲೂ ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಹೇಳು ಈಗಲೇ ಬತ್ತಿರೋದೇನಿಯ? ನಿಮ್ಮ ಅಪ್ಪಂಗೆ ಫೋನ್ ಹಾಕಿ ಬಸ್ ಹೊತ್ಕೊಂಡು ಬತ್ತಿರೋದೇನಿಯ? ಇರು ಬತ್ತೀನಿ. ಎಂಥ ಸಿಹಿ ಸುದ್ದಿ ಹೇಳಿದೀಯ ನೀನಂತೂ. ಪೊದ್ದಿಗೂ ಹಂಗೆ ಒಂದು ಮಾತು ಫೋನ್ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ. ಪೊದ್ದಿನೂ ಭಾಳ ಖುಷಿ ಪಟ್ಬಿಡ್ತಾಳೆ ಪೊದ್ದಿ. ಹಂಗೆ ನಮ್ಮ ಜಯಕ್ಕ ಜಯಮ್ಮ ಎಲ್ರಿಗೂ ಈಗಲೇ ಫೋನ್ ಹಾಕ್ಬಿಡ್ತೀನಿ, ಹೇಳ್ತೀನಿ ಇರು. ಅತ್ತೆ ಶಾಣೆ ಯಾರಿಗೂ ಹೇಳ್ಕೊಬೇಡ, ದೃಷ್ಟಿ ಆಯ್ತದೆ, ಕಣ್ಣು ಬೀಳ್ತದೆ ಅಂತ ಹೇಳೈತಮ್ಮ. ನೀನು ಜಾಸ್ತಿ ಹೇಳಕ್ ಹೋಗ್ಬೇಡ. ಪೊದ್ದ ಕುಂಗುನು ಜಯಮ್ಮಂಗೆ ಅಕ್ಕಂಗೆ ಇಬ್ರಿಗೂ ಹೇಳು ಸಾಕು. ಇನ್ನು ಯಾರಿಗೂ ಹೇಳಕ್ ಹೋಗ್ಬೇಡ. ಸುಮ್ಮನೆ ಎಲ್ಲರೂ ಗೊತ್ತಲ್ಲ ನಿಂಗೆ ಮೊದಲೇ ನೀ ಯಾಕೆ. ಸರಿ ಆಯಿತು.